ನಾವು ಇನ್ನೂ ಗೂಳಿ ಹೋಗುವಂಥ ಜನ ಇನ್ನಷ್ಟು ಭಾಳಷ್ಟು ಅಭಿವೃದ್ಧಿ ಆಗಬೇಕು. ನಿಮ್ಮಿಂದ ನಮಗೆ ನ್ಯಾಯ ಒಂದು ಸಿಗಬೇಕಂತಂದ್ರೆ ಈ ಒಳ ಮೀಸಲಾತಿ ಯಥಾಸ್ಥಿತಿ ಇರಬೇಕು. ಯಾವುದೇ ಕಾರಣಕ್ಕೆ ಈ ಒಳದಿಂದ ನಾವು ಹೊರಗೆ ಬರಬೇಕಂತಂದ್ರೆ ನಾವೆಲ್ಲರೂ ಒಂದಾಗಬೇಕು. ನಾವು ಎಲ್ಲಿವರೆಗೆ ನಮ್ಮ ಈ ವಿಧಾನಸೌಧದ ಹತ್ರ ನಮ್ಮ ಧ್ವನಿ ಹೋಗುವುದಿಲ್ಲ ಅಲ್ಲಿವರೆಗೆ ನಮ್ಮನ್ನು ಈ ಸರ್ಕಾರ ನಮಗೆ ತುಳಿತಾನೇ ಇದೆ. ಈ ಸರ್ಕಾರ ಅಭಿವೃದ್ಧಿಗಾಗಿ ₹1 ಮಾಡಲಿಲ್ಲ. ಬರೀ ಏನಾದರೂ ಕೆಲಸ ಕೇಳಿದಂದ್ರೆ ಈ ಒಳ ಮೀಸಲಾತಿ ಒಂದು ಹೋರಾಟ ಇಟ್ಟುಕೊಂಡು ಜನರನ್ನು ದಿಕ್ಕು ತಪ್ಪಿಸುವಂತ ವ್ಯವಸ್ಥೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಿದೆ. ಸಿದ್ದರಾಮಯ್ಯನವರ ಹಿಂದಗಡೆ ಕಾಣುವ ಕೆಲಸಗಳು ಕೈ ಮಾಡ್ತಾ ಇದ್ದಾವೆ. ಹಾಗಾಗಿ ಈ ಸರ್ಕಾರ ಅದೇ ಕಾನೂನಂತೆ ಕಾನೂನು ದಯವಿಟ್ಟು ಎಲ್ಲರೂ ಘೋಷಣೆ ಬಿಡಬೇಕು. ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಬೇಕೇ ಬೇಕು.
ಬಂದಿಲ್ಲ. ಯಾರು ನಿಜವಾಗಿ ಮಾಡಿದಂತ ಭ್ರಷ್ಟ ಸರ್ಕಾರಕ್ಕೆ ಅಯ್ಯೋ ಸಿದ್ದರಾಮಯ್ಯ, ನಮ್ಮ ಸಮಾಜಕ್ಕೆ 4 ಜಾತಿಗಳಿಗೆ ಅನ್ಯಾಯ ಮಾಡ್ತಿದ್ದೀರಪ್ಪ. ಬಿಜಾಪುರ ಬದಲು ಭಾಗದಿಂದ ನಾವು ಈ ಬಸವನಾಡದಿಂದ ಬೆಂಗಳೂರು ಚಳುವಳಿಯನ್ನು ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಬಂದವರೆ, ಯಾರು ಮಾತನಾಡಿದ್ರು ಈ ಮಾಹಿತಿ ನನಗೆ ಬರಬೇಕು. कोई बातें करा दे तो निकाल था, कोई बातें करा दे तो माइक चल रहे निकाल समग्र में व्यक्ति सब के केरे बातें गुलामी छेड़े अपन राबा कर अपन खामा का अपन भीख मांगणार जात गाव आपण काय करते आपण द्राक्ष में लेतानी आपण काय सगळं समाचार देण्याचे ती वो रब्या कायचं होतं राज करण्यास राजकीय जे ती पक्षे मारबाई याडी होतं कत्री आईचो होतं मर्यामाचो लार मारी याडीवर कोण ऐकती शे धर्मणी याडीवर घरे नाही लेकीचं उन्हें भी आज दाडेर में शेर याडीवर बलान आपण उग्र होराटा करा सदा काळ माहीच प्रीती प्रेम होराटाला रेणू समाज बेगडांचं भविष्य दिवाळी समजो याडिओ समाज का आमलीचो धन्यवाद दर्शन आज शेरमार कर्जर वाटे मार बंधू बळगेने शेर काढ ಸಿದ್ದರಾಮಯ್ಯ ನಾವು ಕೊಟ್ಟಿದ್ದ ಭಿಕ್ಷದಿಂದ ನೀ ಆರ್ಸ್ ಬಂದಲ್ಲೋ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಒಳ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಒಂದು ಬಂಜಾರ, ಬೋವಿ, ಕೊರ್ಚ, ಕೋರ್ಮ 4 ಸಮುದಾಯಗಳಿಗೆ ಈ ಒಳ ಮೀಸಲಾತಿಯಲ್ಲಿ ಘೋರ ಅನ್ಯಾಯ ಆಗಿದೆ. ಆ ಅನ್ಯಾಯ ಆಗಿದ್ದರ ವಿರುದ್ಧವಾಗಿ ಇವತ್ತು ನಾವು ಹೋರಾಟ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ
ಕೊಟ್ಟಿದ್ದೀವಿ. ಈಗ ನಾವು ಸರ್ಕಾರದಲ್ಲಿ ಒಂದೇ ವಿನಂತಿಯನ್ನು ಮಾಡಿದ್ದೀವಿ, ತಾವೇನೀಗ ತಪ್ಪು ಮಾಡಿದ್ದೀರಿ ಇದನ್ನು ಸರಿಪಡಿಸೋಕ್ಕೆ ಇನ್ನೂ ಕಾಲಾವಕಾಶ ಇದೆ. ಒಂದು ವೇಳೆ ನೀವು ಸರಿಪಡಿಸದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ಈ 4 ಸಮುದಾಯಗಳು ಹಿಂದೇನು BJP ಸರ್ಕಾರಕ್ಕೆ ಮಾಡಿದ್ದು ಅದರ 2 ಪಟ್ಟು ನಿಮ್ಮನ್ನು ತಾಂಡಾ ಬಚಾವ್ ಕಾಂಗ್ರೆಸ್ ಹಟಾವ್ ಅಂತ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಯಾರು ಅದನ್ನು ಮಿಟ್ಟು ಯಾರು ಬಂದ್ರೆ ತಾಂಡಗಳಲ್ಲಿ ಅವ್ರಿಗೆ ಮೆಟ್ಟ ತೊಗೊಂಡು ಹೊಡ್ಯಾಕಿಸ್ತೀವಿ. ಸರ್, ಇವತ್ತು ಪ್ರತಿಭಟನೆ ಮಾಡಿರಿ, ಇದು ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟೇ ಇದೆ, ಆಲ್ ಕರ್ನಾಟಕದಲ್ಲಿ ಇದೆ? ಇಲ್ಲ, ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತಿದೆ, ಬಾಗಲಕೋಟೆಯಲ್ಲಿ ಇದೆ, ಆಮೇಲೆ ಹಾವೇರಿಯಲ್ಲಿ ಇದೆ. ಹೀಗೆ ಅವ್ರವ್ರ ಜಿಲ್ಲೆಗೆ ಅನುಗುಣವಾಗಿ ಅವ್ರವ್ರ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಈ ಹೋರಾಟ ನಡೀತಾ ಇದೆ. ನಮ್ಮ ಬಂಜಾರ ಸಮಾಜಕ್ಕೆ, ಕೊರವ ಸಮಾಜಕ್ಕೆ, ಕೊರ್ಚ ಸಮಾಜಕ್ಕೆ, ಬೋಯಿ ಸಮಾಜಕ್ಕೆ ಅನ್ಯಾಯ ಆಗಿರೋ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ನಾಳೆ ಸೆಪ್ಟೆಂಬರ್ 10ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟ ಅದ. ಆ ಹೋರಾಟದಲ್ಲಿ ತಮ್ಮ ವಾಹಿನಿ ಮುಖಾಂತರ ನಮ್ಮ ಸಮಾಜದ ಎಲ್ಲ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳಕ್ಕೆ ಬಯಸ್ತೀನಿ. ಈ ಸೆಪ್ಟೆಂಬರ್ 10ನೇ ತಾರೀಕೇನು ಫ್ರೀಡಮ್ ಪಾರ್ಕಲ್ಲಿ ನಡೆಯುವಂಥ ಹೋರಾಟ ಇದೆ. ಈ ಹೋರಾಟಕ್ಕೆ ಪಕ್ಷಾತೀತವಾಗಿ ನಮ್ಮ ಸಮುದಾಯಗಳು ಎಲ್ಲರೂ ಒಗ್ಗೂಡಿ ಆ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸಬೇಕಂತೇಳಿ ಒಂದು ಕಳಕಳಿ ವಿನಂತಿ ಮಾಡ್ಕೊತೀನಿ. ಸರ್, ಹೆಸರು ಸರ್? ಮಹೇಂದ್ರ ಕುಮಾರ್ ನಾಯ್ಕ್, ವಿಜಯಪುರ. ಇವತ್ತು ಈ ಬಂಜಾರ ಸಮಾಜ, ಕೋರ್ಮ, ಕೋರ್ಚ, ಭೋಯಿ ಸಮಾಜ ಇದು ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಏನಂದ್ರೆ, ಯಾವಾಗಲೂ ಸದಾಕಾಲ ಈ ಸಮಾಜಕ್ಕೆ ಅನ್ಯಾಯ ಆಕೋತೆ ಬಂದಿದೆ. ಸುಮಾರು ವರ್ಷದಿಂದ ನೋಡ್ಕೊಂಡು ಬರ್ಲಕತ್ತೀವಿ. ಆದರೆ ಈಗ ಸಹಿಸೋದು ನಮ್ಗೆ ಆಗಂಗಿಲ್ಲ. ನಮ್ಮ ಯುವಕರು ಎಲ್ಲರೂ ಈಗ ಜಾಗೃತಿ ಆಗಿದ್ದಾರೆ. ಅವರು ಯಾವ ರೀತಿ ಗುಡ್ಡ ಸಿಳಿದು ರಸ್ತೆ ಮಾಡ್ತಾರೋ ಅದೇ ರೀತಿ ನಮ್ಮ ಸಮಾಜಗಾರ ಕೈ ಹಾಕ್ತಾರೋ ಅವರಿಗೂ ಒಂದು ಕಾಲದ ಒಂದು ಪಾಠ ಸ್ವೀಕರಿಸುವಂಥ ಯುವಕರೆಲ್ಲ ತಯಾರಾಗ್ಯಾರ. ಯಾಕಂದ್ರೆ ನಾವು ಹೇಳ್ತೀವಿ, ಇದು ರಾಜಕೀಯ ಬೇಡ, ಪಕ್ಷ ಬಾಜು ಇಡೋನು, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ನಾವು ಭೇದ ಭಾವನೆಯನ್ನು ಮರೆತು ನಾವು ಇವತ್ತು ಶಾಂತಿಯುತವಾಗಿ ಇದು ಹೋರಾಟ ಮಾಡಿವು. ಬರುವಂಥ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ಇದು ಕಾನೂನು ವಾಪಸ್ ತಗೋಬೇಕು. ಇದು ಏನು ಮೀಸಲಾತಿ, ಒಳ ಮೀಸಲಾತಿ ಮಾಡ್ಲಾಕತ್ತೀರಿ, ಇದು ಒಳ ಮೀಸಲಾತಿ ಇರೋದೇ ಅಲ್ಲ. ಈಗಾಗಲೇ ನಮ್ಮ ಮಹೇಂದ್ರ ನಾಯಕ್ ಅವರು ನಮ್ಮ ಸಂಸ್ಕೃತವಾಗಿ ಒಂದು ಚಲೋ ಮಾತಾಡಿದ್ದಾರೆ. ಅಪ್ಪ ಅವರು ಕೂಡ ಚಲೋ ಮಾತಾಡಿದ, ಸಿದ್ಧಲಿಂಗಪ್ಪ ಸೋಮಲಿಂಗ ಮಹಾರಾಜರು. ಇವತ್ತು ಪ್ರಕಾಶ್ ಚವ್ಹಾಣ್ ಅವರು ಕೂಡ ಚಲೋ ಮಾತಾಡಿದ್ದಾರೆ. ನಾವು ಹೇಳ್ತೀವಿ, ಶಾಂತಿ ಪ್ರಿಯರು, ನಾವು ಯಾರಿಗೆ ಕೆಣಕವ್ರಿಲ್ಲ, ಕೆಣಕಲ ಬಂದ್ರೆ ನಾವು ಬಿಡೋರಿಲ್ಲ. ಇದು ಮಾತ್ರ ಖಂಡಿತ. ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನ್ರಿ ನಾಚಿಕೆ ಮರ್ಯಾದೆ ಮಾನ ಇದ್ರೆ ಅವ್ರು ಏನು ಮಾಡಬೇಕಂದ್ರೆ ಬರುವಂಥ ದಿನಗಳಲ್ಲಿ ಇದು ಕಾನೂನನ್ನು ಎಲ್ಲರಿಗೂ ನೀವು ಸಮಪಾಲು ನಾವು ನೋಡ್ತೀವಿ. ಇದಕ್ಕೆ ನಾವು ಕೈ ಹಾಕ್ತಿಲ್ಲ. ಎಲ್ಲಿಯವರು ಕೂಡ ಕೆಲವೊಂದು ಲೀಡರ್ಗಳು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ನ್ಯಾಯ ದುರ್ಗಿಸ್ಕೊಡ್ಬೇಕು. ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ನಾವು ರಕ್ತ ಚೆಲ್ಲಾಗೂ ತಯಾರಿದೀವಿ. ಮುಂದೆ ಏನೇನು ಮಾಡೋದು ಕ್ರಾಂತಿಕಾರಿ ಮಾಡ್ಲಿಕ್ಕೆ ತಯಾರಿದೀವಿ. ನಾವು ಮಹಾರಾಣಾ ಪ್ರತಾಪ್ ವಂಶವ್ರು, ನಾವು ಕ್ಷತ್ರಿಯರು, ನಾವು ಈ ದೇಶ ಕಟ್ಟದವರು, ನಾವು ಬ್ರಿಟಿಷರ ಇರೋದು ಹೋರಾಟ ಮಾಡಿದವರು, ನಾವೇನು ಸುಮಾರು ಇಲ್ಲಿದವ್ರಲ್ಲ. ಯಾಕಂದ್ರೆ ಬಡತನ ಐತಿ, ಅದು ಕಿಶಿ ನಿಂಬಲ್ಲಿ ನಾವು ಭಿಕ್ಷೆ ಬೇಡಕತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾನೂನ್ದಾಗ ನಮಗೆ ಸಂವಿಧಾನ ಕೊಟ್ಟಿದೆ, ಅದು ಹಕ್ಕನ್ನು ಬೇಡಕತ್ತೀವಿ. ನಂಬಲ್ಲಿ ಬೆಂಕಿ ಹಚ್ಚಬೇಡ್ರಿ. ಇದು ನಮಗೂ ಅವ್ರಿಗೆ 6% ಕೊಟ್ಟಿರಿ, ಹಂಗೆ ನಮಗೂ 4 ಸಮಾಜಕ್ಕೆ ಏನಿಲ್ಲ 4 ಕೊಟ್ಟಿದ್ರು. ನಮಗಿನ್ನ ಹೆಚ್ಚು ಇದು ಮಾಡಿ 1% ಅಲೆಮಾರಿ ಸಮಾಜಕ್ಕೆ ಒಳಗೆ ಕೊಡಿಸಿರಿ. ಅದಕ್ಕೊಂದು ವಾಪಸ್ ಮಾಡಿ ನಮಗೆ ನ್ಯಾಯ ನಮಗೆ ದುರಿಸ್ಕೊಡ್ಬೇಕಂತ ಹೇಳಿ ಒಂದು ನಿಮ್ಮ ಕಳಕಳಿಯ ಮನವಿ. ಒಂದು ವೇಳೆ ನಾಳೆ ಬರುವಂಥ ದಿನಗಳಲ್ಲಿ 10ನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕರಾದಂಥ ನಮ್ಮ ಕಿಸನ್ ಭಾವ್ ರಾಠೋಡ್ ಅವರು ಉದ್ಯಮದಾರರು, ದೊಡ್ಡವರು, ಶಕ್ತಿವಂತರು, ಅವರು ಕೂಡ ಬರ್ಲಾಕತ್ತಾರ ಕಾರ್ಯಕ್ರಮ ಬೆಂಗಳೂರಿಗೆ. ನಮ್ಮ ಸಂತರು ಕೂಡ ಎಲ್ಲ ರಾಷ್ಟ್ರೀಯ ಸಂತರು ಬರ್ಲಾಕತ್ತಾರ. ಎಲ್ಲ ಸ್ವಾಮಿಗಳು 100 ಸ್ವಾಮಿಗಳು ಬರ್ತೀವಿ. ಬೆಂಗಳೂರ್ದಾಗ ಬರತ್ ರೈಲಿ ಐತಿ. ನಾವೆಲ್ಲ ತಾಂಡದವ್ರು ಹೇಳೋದಷ್ಟೇ, ಅಜ್ಜಿ ತಾಂಡಿ ಬೈಯೋ ಯಾಡಿಯೋ ಕಾಕಿಯೋ ದಾದಿಯೋ ಬೆಂಗಳೂರಿನ ಸಾಮ ಏ ಹೋರಾಟ ಮೇಲೆ ಕೂಣ ಆಡೋ ಕಾಲಗಾಲನೇ ಐತೆ, ಕೂಣ ಅನ್ಯಾಯಕರನೇ ಐತೆ. ಯಾರು ಇದ್ರಾಗ ಅಡ್ಡಿಕಾಲು ಮಾಡ್ಲಕತ್ತಾರ ಅವ್ರು ಭಗವಾನ್ ಅವ್ರಿಗೆ ಅಡ್ಡ ಮಾಡ್ತಾನೆ, ನಮಗೆಲ್ಲ ಶುದ್ಧ ಮಾಡ್ತಾನೆ. ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ನಾವು ಬೆಂಗಳೂರಿಗೆ ಹೋಗೋನು. ಬೆಂಗಳೂರು ನ್ಯಾಯ ಸಿಗಲಿಲ್ಲ ಅಂದ್ರೆ ಬರುವಂಥ ದಿನಗಳಲ್ಲಿ ಶೀಖ್ ಸಮಾಜ, ಬಂಜಾರ, ಲವಾಣ 100 ಸಮಾಜ ನಮ್ಮ ಹಿಂದಿದೆ. ನಾವು ಅದು ಕ್ರಾಂತಿಕಾರಿ ಮಾಡ್ತೀವಿ. ಇದು ಸಮಾಜಕ್ಕೆ ನ್ಯಾಯ ತಗೋತೀವಿ ಅಂತ ಹೇಳಿ ನಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಹೆಸರು? ನಾ ಗೋಪಾಲ ಮಹಾರಾಜರು. ವಿಜಯಪುರ ಜಿಲ್ಲೆಯಲ್ಲಿ ಬಂಜಾರ ಸಮಾಜ ಮತ್ತು ಭೋವಿ ಸಮಾಜ ಮತ್ತು ಕೊರಚ ಸಮುದಾಯದಿಂದ ಈ ರಾಜ್ಯ ಸರ್ಕಾರದ ವಿರೋಧ ಒಳ ಮೀಸಲಾತಿ ಹೋರಾಟಕ್ಕೆ ಏನು ನಮ್ಮದೆಲ್ಲ ಸಮ್ಮತಿ ಇಲ್ಲ. ಇದು ಅನ್ಯಾಯ ಆಗಿದೆ. ಈ 3 ಸಮಾಜಗಳಿಗೆ ಮಾರಕ ಅಸ್ತ್ರವಾಗಿ ಇದು ಪರಿಗಣಿಸಿ ನಾವು ಇಂದು ಹಂದಿಗಳನ್ನು ಸಿದ್ದರಾಮಯ್ಯ ಸರ್ಕಾರದ ವಿರೋಧ ಒಂದು ಹೋರಾಟ ಮಾಡಿ ನಾವು ಈ ಒಳ ಮೀಸಲಾತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದು. ಒಂದು ವೇಳೆ ತಕ್ಷಣ ಸರ್ಕಾರ ಇದಕ್ಕೆ ನಮಗೆ ಸ್ಪಂದಿಸಿ ಈ ಒಳ ಮೀಸಲಾತಿಯನ್ನು ಹಿಂಪಡೆಯಬೇಕು. ಹಿಂಪಡೆಯದಿದ್ದರೆ ನಾವು ವಿಧಾನಸೌಧಕ್ಕೆ ಹಂದಿಗಳ ಮುತ್ತಿಗೆ ವಿಧಾನಸೌಧಕ್ಕೆ
ವಿಧಾನಸೌಧಕ್ಕೆ ಮಾನವರ ಮುತ್ತಿಗೆ ಅಲ್ಲ, ಮನುಷ್ಯರ ಮುತ್ತಿಗೆ ಅಲ್ಲ, ಹಂದಿಗಳ ಮುತ್ತಿಗೆಯನ್ನು ವಿಧಾನಸೌಧಕ್ಕೆ ಹಾಕಬೇಕಾಗುತ್ತದೆ. ತಕ್ಷಣ ತಾವು ಈ ಹಂದಿಗಳ ಒಂದು ಏನಂತ ಮುತ್ತಿಗೆ ಹಾಕುವುದನ್ನು ತಡೆಯಬೇಕಾದರೆ ಒಳ ಮೀಸಲಾತಿಯನ್ನು ಹಿಂಪಡೆಯಬೇಕು, ಮುತ್ತಿಗೆ ಹಾಕಬೇಕಾಗುತ್ತದೆ ಅಂತ ನಾನು ಆಗ್ರಹ ಪಡ್ತೀನಿ. ಇದನ್ನು ಒಳ ಮೀಸಲಾತಿ ಮಾಡಿ ನಾವು ಎಲ್ಲರಿಗೂ ನ್ಯಾಯ ಕೊಡ್ತೀವಿ ಅಂತ ಒಂದು ರಚನೆ ಮಾಧುಸ್ವಾಮಿ ಕಮಿಟಿಯನ್ನು ರಚನೆ ಮಾಡಿ ಲೆಫ್ಟು ರೈಟು 6%, 5.5% ಕೊಡ್ತಾರೆ. ನಮ್ಮ 4 ಜಾತಿ ಬಂಜಾರ ಭೂವಿ ಕೋರ್ಮ ಕೊರ್ಚ ನಮ್ಮ 4 ಜಾತಿಗೆ 4.5% ಕೊಡ್ತಾರೆ. ಹಾಗೂ ಅಲೆಮಾರಿ ಜನಾಂಗಕ್ಕೆ 1% ಕೊಡ್ತಾರೆ ಬೊಮ್ಮಾಯಿ ಸರ್ಕಾರ. ಆವಾಗ ನಾವು ಏನಿದೆ, ನಾವು ಇಡೀ ಸಮಾಜವನ್ನು ನಮಗೆ 4.5% ಭಾಳ ಕಮ್ಮಿ ಆಗತ್ತೆ, ಇದು ನಮ್ಗೆ ಅನ್ಯಾಯ ಇದೆ ಅಂತ ಆ ಸರ್ಕಾರಕ್ಕೂ ಕೂಡ ನಾವು ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿ ತಾಂಡಗಳಲ್ಲಿ ಹೋಗಿ ನಾವು ತಾಂಡ ಬಚಾವ್ BJP ಹಟಾವ್ ಅಂತ ನಾವು ಬೋರ್ಡ್ ಹಾಕಿ ಬಂದು ಈಗ ಮೊನ್ನೆ 2023ನೇ ಇಲೆಕ್ಷನಲ್ಲಿ ನಾವು ಎಲ್ಲರೂ ಒಗ್ಗೂಡಿ ನಾವು ಕಾಂಗ್ರೆಸ್ ಗೌರ್ಮೆಂಟಿಗೆ ನಾವು ವೋಟ್ ಹಾಕಿದ್ದೀವಿ ಬಂಧುಗಳೇ. ಹಾಗಾಗಿ ನಾವು ಕೊಟ್ಟ ಭಿಕ್ಷೆಯಲ್ಲಿ 50ರಿಂದ 60 MLAಗಳು ಬಂದು ನೀವು ಸರ್ಕಾರ ಮಾಡಿಕೊಂಡು, ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಸರ್ಕಾರ ಮಾಡಿಕೊಂಡು ನಮಗೆ ಭಾಳ ಘೋರ ಅನ್ಯಾಯ ಮಾಡ್ತಾ ಇದ್ದೀರಾ. ನೀವೇನು ಮಾಡಿರಾ ಸ್ವಾಮಿ ಸಿದ್ದರಾಮಯ್ಯ ಸಾಹೇಬ್ರೆ? ನೀವು 0.5% ಹೆಚ್ಚು ಮಾಡಿರಿ. BJP ಗೌರ್ಮೆಂಟು 4.5% ಹೆಚ್ಚು ಮಾಡಿ ನಮಗೆ 4 ಜಾತಿಗೆ ಮಾತ್ರ ಸೀಮಿತ ಮಾಡಿತ್ತು. ನೀವೇನು ಮಾಡಿರಿ ಸ್ವಾಮಿ? ನೀವು 0.5% ಹೆಚ್ಚು ಮಾಡಿ 59 ಜಾತಿ ಸೇರಿಸಿ ನಮಗೆ 63 ಜಾತಿ ಕೊಟ್ಟು 5% ಅನ್ನು ಕೊಟ್ಟು ನಮಗೆ ಘೋರ ಅನ್ಯಾಯ ಮಾಡಿದಾರಲ್ಲ ಸ್ವಾಮಿ. ಇದನ್ನು ನಿಮಗೆ ಒಂದು ನಮ್ಮ ಸಮಾಜ ಮುಖಾಂತರ ಭೂವಿ ಕೋರ್ಮ ಕೋರ್ಚ ಎಲ್ಲ ಸಮಾಜದ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡೋಕೆ ಇಷ್ಟಪಡ್ತೀನಿ. ನೀವು ಇದಕ್ಕೆ ಕೈ ಬಿಡ್ರಿ. ನಮಗೆ 17%ಅಲ್ಲಿ 101 ಜಾತಿ ಏನಿದೆಲ್ಲ ಅದನ್ನು ಮುಂದುವರಿಸ್ರಿ. ಇಲ್ಲಿದ್ರೆ ಒಳ ಮೀಸಲಾತಿ ಮಾಡ್ತಿದ್ರೆ ಇದನ್ನೇ 5% ಕೊಡಿ, 59 ಜಾತಿನ ಹೊರಗೆ ಹಾಕಿ ನಮಗೆ 4 ಜಾತಿಗೆ ಮಾತ್ರ ನಮ್ಗೆ 5% ಕೊಡಿ. ಬೆಂಕಿಯಲ್ಲಿ ಕೈ ಹಾಕಿದ್ದಕ್ಕೆ ಕೈ ಸುಟ್ಕೊಂಡು ಕಾಂಗ್ರೆಸ್ ಬಂದಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೂ ಬೆಂಕಿಗೆ ತಟ್ಟು ಅಂತ ಸಿಚುವೇಶನ್ ನೀವು ಪಡ್ಕೋಬೇಡಿ. ಇದು ಒಂದು ಎಚ್ಚರಿಕೆ ಕೊಡ್ತೀನಿ. ಇದಕ್ಕೆ ನಿಮಗೆ ಮನವಿಯನ್ನು ಕೂಡ ಮಾಡ್ಕೋತೀವಿ. ನೀವು ದಯಮಾಡಿ ಇದನ್ನೇ ಕೈ ಬಿಡಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಅರವಿಂದ್ ಲಮಾಣಿ, ಬಂಜಾರ ಸಮಾಜ ಮುಖಂಡರು ಹೇಳಿದರು. ಆದರೂ ಅದು ಏನು ಕೈ ಹಾಕಿದ್ದಾರೆ, ಇದನ್ನೇ ನಮ್ಮ ಫಾಯ್ದೆ ತಗೊಂಡು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಲಾಭ ತಗೊಂಡು ಇವತ್ತು ನಮ್ಮ ಅದೇ ಬಂಜಾರ ಸಮಾಜಕ್ಕೆ ಮರ್ತಿದ್ದಾರೆ. ಬಂಜಾರ ಸಮಾಜದಿಂದ ಇವತ್ತು ಒಂದು ತುತ್ತು ಅನ್ನ ತಿನ್ನಾಗುತ್ತೆ ಅಂದರು ಅದನ್ನು ಮರ್ತು ಇವತ್ತು ಏನು ಅವರು ಕಿಡಿಗೇಡಿಗಳು ಕಳಿಸಿ ಏನು ನಮ್ಮ ಹೋರಾಟಕ್ಕೆ ಇವರು ಏನು ನಷ್ಟ ಮಾಡಬೇಕಂತೇಳಿ ನಮ್ಮ ಹೋರಾಟ ವಿರೋಧ ಅವರ ಏನು ಲೀಡರ್ಗಳಿಗೆ ಕಳಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ನೀವು ಮೆಟ್ಲೆ ಹೊಡೆದಿರ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬರೀ ಚಿನ್ನಕ್ಕೆ ಮೆಟ್ಲೆ ಹೊಡೆದೀವಿ. ನಾಳೆ ಬರುವ ದಿನದಲ್ಲಿ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಂಡೆ, ಪ್ರತಿಯೊಂದು ನಗರದಲ್ಲಿ ರಾಷ್ಟ್ರೀಯ ಬಂಜಾರ ಪರಿಷತ್ ಎಲ್ಲ ಸಂಘಟನೆ ಬಂಜಾರ ಬೋವಿ ಕೋರಮ ಕೋರಚ ಎಲ್ಲ ಜನಾಂಗದ ಸಂಘಟನಾ ವತಿಯಿಂದ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇಡೀ ಕರ್ನಾಟಕ ಬಂದ್ ಮಾಡ್ತೀವಿ. ಇದು ಕ್ರಾಂತಿಯ ಒಂದು ಏನು ಹಿಂದಿನ ದಿನದಲ್ಲಿ ಏನು ಕ್ರಾಂತಿ ಆಗಿತ್ತು, ಇನ್ನೊಮ್ಮೆ ಕ್ರಾಂತಿ ಆಗತ್ತೇಳಿ ನಿಮ್ಮ ಏನು ನಮ್ಮ ಈ ಮೀಡಿಯಾ ಮುಖಾಂತರ ಹೇಳಕ್ ಬಯಸ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ. ಬೆಂಗಳೂರು ಇವತ್ತು ಸಮಾವೇಶ ಮಾಡಕತ್ತಿರಲ್ಲ 10ನೇ ತಾರೀಕಿಗೆ, ಅಲ್ಲಿ ಎಷ್ಟು ಜನ ಸೇರೋ ಸಾಧ್ಯತೆ ಇದೆ? ಅಲ್ಲಿ ಸುಮಾರು ಒಂದು ನಮ್ಮ ಬಂಜಾರ ಬೋವಿ ಕೋರಮ ಕೋರಿಚ ಜಮ ಸುಮಾರು ಒಂದು 10 ಲಕ್ಷ ಜನಸಂಖ್ಯೆ ಸೇರಿ ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ. ಅದು ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರು ನ್ಯಾಯ ಸಿಗಲಿಲ್ಲ ಅಂದರೂ ನಾವು ದಿಲ್ಲಿಗೂ ಹೋಗಕ್ಕೆ ನಾವು ಸಿದ್ಧದೀವಿ. ಅದು ಬೇಕಾದ ಖರ್ಚು ಬರಲಿ, ನಾವು ಹಾಕಿ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗುವವರೆಗೆ ಸ್ವಂತ ಖರ್ಚು ಮಾಡಿ ನಾವು ಮಾಡುವಷ್ಟು ನಮ್ಮ ಕಡೆ ತಾಕತ್ತದ. ನಾವು ಇರ್ಬೋದು 4 ಜನ. ಆ 4 ಜನ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ಯಾರ, ನಮ್ಮ 4 ಜನ ಏನು ಸರ್ಕಾರ ಆಜು ಬಾಜು ಇದ್ದೀವಿ. ನಾವೇ ಒಂದು ಏನು ವೈಟ್ ಅರ್ಬಿ ಹಾಕೊಂಡು ನಿಂತೀವಿ ಅಂತೇಳಿ ಅದನ್ನ ನೋಡಿ ನೀವೇನು ಕೆಟಗರಿ ಏನು ನಮ್ಮ ಮೀಸಲಾತಿ ಕೊಡ್ತಾ ಇದ್ದೀರಿ, ಅದು ಅಲ್ಲ. ಇವತ್ತಿನವರೆಗೆ ನಮ್ಮ ಸಮಾಜದವರು 6 ತಿಂಗಳು ಇಲ್ಲಿ ಅಂದ್ರೆ 6 ತಿಂಗಳು ಮಹಾರಾಷ್ಟ್ರಕ್ಕೆ ದುಡಿಯಕ್ಕೆ ಹೋಗ್ತಾರೆ. ನಮ್ಮ ಸಮಾಜ ದುಡಿಯೋವರೆಗೂ ನಮ್ಮ ಸಮಾಜದ ಹೊಟ್ಟೆ ತುಂಬಂಗಿಲ್ಲ. ನಮ್ಮ ಸಮಾಜದ ದುಡಿಯೋವರೆಗೂ ಈ ದೇಶದ ಅಭಿವೃದ್ಧಿ ಸಾಧ್ಯ ಆಗಕ್ಕೆ ತಯಾರಿಲ್ಲ.
ಅದು ಏನು ದೇಶ ಅಭಿವೃದ್ಧಿ ಆಗ್ಬೇಕಂದ್ರ ಈ ಬಂಜಾರ ಸಮಾಜ, ಭೋವಿ ಸಮಾಜ, ಕೋರಚ ಸಮಾಜ ಏನು ದುಡಿತಾ ಇದ್ದಾರೆ ಅವ್ರ ದುಡಿಮೆದಿಂದ ಇವತ್ತು ಸರ್ಕಾರ ಅಭಿವೃದ್ಧಿ ಆಗ್ಯಕ್ಕೆ ಸಾಧ್ಯ ಆಗ್ತಾ ಇದೆ. ಅದನ್ನು ಮರೆತು ನೀವೇನು ಮಾಡ್ತಾ ಇದ್ದೀರಿ? ರಾಜಕೀಯ ನಿಮ್ಮ ಇಲೆಕ್ಷನ್ ಬಂದಾಗ ಮಾಡ್ರಿ. ಇವತ್ತು ನಾವು ಒಕ್ಕಟ್ಟಿದ್ದೀವಿ, 108 ಜಾತಿ ನಾವು ಒಕ್ಕಟ್ಟಿದ್ದೀವಿ. ಬಂಜಾರ ಸಮಾಜ, ಭೋವಿ ಸಮಾಜ, ಕೋರಚ ಅನೇತರ ಎಲ್ಲ ಸಮಾಜದವ್ರು ನಾವು ಎಲ್ಲ ಒಕ್ಕಟ್ಟಿದ್ದೀವಿ. ನೀವೇನು ನಮ್ಮೊಳಗೆ ಭೇದ ಭಾವ ತರಕತ್ತೀರಿ, ಅದು ನಿಮ್ಮ ಕಡೆ ನಾವು ಕಿವಿ ಕೊಡಂಗಿಲ್ಲ. ನಿಮ್ಮ ಕಡೆ ಕಿವಿ ಕೊಟ್ಟು ನಮ್ಮೊಳಗೆ ಹೊಡಿಬೇಕಂತ ಪ್ರಯತ್ನ ಮಾಡತ್ತೀರಿ. ಅದು ಸಾಧ್ಯ ಯಾವ ಕಾಲಕ್ಕೂ ಆಗಂಗಿಲ್ಲ. ನಾವು ಒಂದು ಇರೋವ್ರೆ ನಮ್ಮ ಬಂಜಾರ ಸಮಾಜ, ಭೋವಿ ಸಮಾಜ, ಸಮಾಜ, ಕೋರಚ ಸಮಾಜ 101 ಜಾತಿಗೆ ನಾವು ನ್ಯಾಯ ಕೊಡ್ಸಾವ್ರೆ ಅಂತೇಳಿ ನಿಮ್ಮ ಮುಖಾಂತರ ನಮ್ಮ DC ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟಿವಿ. DC ಸಾಹೇಬ್ರ ಕಡೆಯಿಂದ ನಮಗೆ ಏನು ಹಕ್ಕು ಸಿಗಲಿಲ್ಲ ಅಂದ್ರೆ ಬೆಂಗಳೂರು ನಾಳೆಗೆ 10ನೇ ತಾರೀಕು ನಮ್ಮ ಸಮಾಜದ P. ರಾಜು ಅಣ್ಣ, ಉಮೇಶ್ ಯಾದವ್ ಅಣ್ಣ, ಚಂದ್ರು ಅಣ್ಣ, ನಮ್ಮ ಎಲ್ಲ ಪಕ್ಷಾತೀತ ಎಲ್ಲ ಸಮಾಜದ ಏನು ನಮ್ಮ ಎಲ್ಲ ಸಮಾಜ ಏನು SC ಜನಾಂಗದ ಏನು MLA, MP, ಮಾಜಿ ಹಾಲಿ ಅದಾರಲ್ಲ ಹಾಗೂ ನಮ್ಮ ಸಂಘಟನಾಕಾರರು ಎಲ್ಲರ ಮುಖಾಂತರ ನಾಳೆಗೆ ನಾವು ಹೋರಾಟ ಮಾಡೋರಿದ್ದೀವಿ. ಇಲ್ಲಿ ಸಿಗಲಿಲ್ಲ ಅಂದ್ರೆ ಮುಂದಿನ ಹೆಜ್ಜೆ ದಿಲ್ಲಿವರೆಗೆ ಅಂತೇಳಿ ನಾವು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀವಿ. ಪ್ರಕಾಶ್ ಬಾಳು ಚವಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಎಲ್ಲರಿಗೂ ನಮಸ್ಕಾರ. ಈ ಮೀಸಲಾತಿ ಬದ್ದಲ್ ನಾವು ಮಾತಾಡಕತ್ತೀವಿ. ಯಾಕಂದ್ರೆ ನಮಗೆ ಅನ್ಯಾಯ ಆಗಿದೆ. ಯಾಕಂದ್ರೆ ನಮ್ಮ ಬಂಜಾರ ಸಮಾಜಕ್ಕೆ ಭಾಳ ಅನ್ಯಾಯ ಆಗಿದೆ ಸರ್. ಯಾವುದೇ ಸರ್ಕಾರ ಇರಲಿ ನಮಗೇನು ಅದು ಸರ್ಕಾರ ನಮಗೆ ಸಂಬಂಧ ಇಲ್ಲರಿ. ಅದ್ರಾಗ ಯಾವುದೇ ಸರ್ಕಾರ ಇರಲಿ ನಮ್ಮ ಸಂಬಂಧ ಒಂದಿಟ್ಟು. ಯಾಕಂದ್ರೆ ನಾವು ಗುಳೆ ಓದ್ತೀವಿ ಸರ್. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಏನು ತ್ರಾಸ ಐತೆ ಅನ್ನೋದು ನಮಗೆ ಗೊತ್ತದ್ರಿ, ಯಾರಿಗೂ ಗೊತ್ತಿಲ್ಲರಿ ಇದು. ಯಾಕಂದ್ರೆ ಅವರು ದೊಡ್ಡ ಮಂದಿ ಅದಾರಲ್ರಿ. ನಮ್ಮಲ್ಲಿ ಯಾ MLA ಇಲ್ಲ, ಯಾ MP ಇಲ್ರಿ ಸರ್. ನಮ್ಮ ಸಮಾಜದಾಗ ಯಾರು ನಮ್ಮ ಕಳೆ ಕೇಳೋರು ಯಾರೂ ಇಲ್ರಿ ಸರ್. ನಾವು ಯಾಕಂದ್ರೆ ನಾವು ಗುಳೆ ಓದ್ತೀವಿ ಸರ್. ಈಗ ದೀಪಾವಳಿ ತನಕ ಇರ್ತೀವಿ ಸರ್. ದೀಪಾವಳಿ ಮುಗ್ದಿದ್ದು ನಮ್ಮ ಮಕ್ಕಳೆಲ್ಲೋ, ನಾವೆಲ್ಲೋ, ನಮ್ಮ ಮಕ್ಕಳಿಗೆ ಸ್ಕೂಲ್ ಇಲ್ಲ, ಏನೂ ಇಲ್ರಿ ಸರ್. ನಾವು ಹೆಂಗೆ ಕಲಿಸ್ಬೇಕ್ರಿ ಹೇಳ್ರಿ ನೋಡೋಣ. ಈ ಥರ ಮಾಡ್ತಾರ್ರಿ. ಈ ಸರ್ಕಾರ ಒಂದಿಟ್ಟು ವಿಚಾರ ಮಾಡ್ಬೇಕಲ್ರಿ. ನಮ್ಮ ಸಮಾಜ ಸಂಬಂಧ ವಿಚಾರ ಮಾಡ್ಬೇಕ್ರಿ ಸರ್. ಅದೇ ನಾವು ಕೇಳೋದು ಅವ್ರಿಗೆ ಕಳಕಳೆಯಿಂದ ಏನಂದ್ರೆ ನಮ್ಮ ಸಮಾಜ ಸಂಬಂಧ ನಾವು ಹೆಂಗಿದ್ದೀವಿ ಆ ಥರ ನಾವು ಇರ್ಬೇಕು ಸರ್. ಮೊದಲಿಂದು ಈ 100 ಜನರಿಗೆ ನಮಗೆ ಸೇರಿಸಿ ನಿಮ್ದ್ರಾಗ ಹಾಕಿವಿ. ಅದೇ ನೀವು ತೊಗೊಂಡ್ಬಿಡ್ರಿ, ನಮ್ಗೆ ಅದು ಬೇಕಾಗಿಲ್ಲ. ನೀವೇ ತೊಗೊಂಡ್ಬಿಡ್ರಿ ಅದನ್ನು. ನಿಮಗೆ ಬೇಕಾಗಿತ್ತಂದ್ರೆ ನಾವು ಅದ್ರಾಗ ಓಟು ಹಾಕಂಗಿಲ್ಲ, ನಾವು ಏನೂ ಮಾಡಂಗಿಲ್ಲ. ನಮಗೇನೂ ಕರೆಯಾಕ ಎದ್ರ ಸಂಬಂಧವೂ ಕರೆಯಾಕೆ ಬರಬೇಡ್ರಿ. ಈಗ ಇದ್ರದಿಂದ ನಾವು ಹೊರಗೆ ಹೋಗ್ಬಿಡ್ತೀವಿ. ನಿಮ್ದು ಏನೈತಲ್ಲ ನೀವು ತಗೋರಿ, ನಮ್ಗೇನು ಬೇಕಾಗಿಲ್ಲ. ನಮಗೆ 7% ಮೀಸಲಾತಿ ನಮಗೆ ಕೊಟ್ರೆ ನಾವು ಇರ್ತೀವಿ ಈ ಸಮಾಜದಾಗ. ಇರ್ಲಿಕ್ಕಂದ್ರೆ ನಮಗೆ ಯಾವ ಸಮಾಜ ನಮಗೆ ಬೇಕಾಗಿಲ್ಲ. ಸರ್ಕಾರಕ್ಕೆ ನಾವು ಬಹಿಷ್ಕಾರ ಹಾಕ್ತೀವಿ. ಯಾವುದೇ ಸರ್ಕಾರ ಇರಲಿ ನಮಗೆ ಸಂಬಂಧ ಇಲ್ಲ. ಯಾಕಂದ್ರೆ ನಮಗೆ ಮೀಸಲಾತಿ ಐತಲ್ಲ, ನಮ್ಮ ಮೀಸಲಾತಿ ನಮಗೆ ಬೇಕೇ ಬೇಕು. ಬೇಕಾದ ಏನೇ ಮಾಡಲಿ ನಮಗಿದು ಮೀಸಲಾತಿ ನಮಗೆ ಬೇಕೇ ಬೇಕು. ನಮ್ಮ ಸಮಾಜ ಹೆಂಗಿತ್ತು ಆ ಥರನೇ ಇರಬೇಕು. ಎಲ್ಲೇ 108 ಜಾತಿ ನಮಗೆ ಸೇರಿಸಿದ್ರೆ ನಮಗೆ ಬೇಕಾಗಿಲ್ರಿ. ನಮ್ಮ ಜಾತಿ ಏನೈತಲ್ಲ, ನನ್ನ ಹೆಸರು ಶಾರದಾ ಚವಾಣ್ ಅಂತ ಹೇಳಿ, ನಮ್ಮ ಬಂಜಾರ ಸಮಾಜದಿಂದ ನಾ ಮಾತಾಡೋದ್ರಿ. ಮಾತಾಡೋದಿಲ್ಲ, ಅಲ್ಲಿ ಮಾಡುತ್ತೀರಿ, ಇಲ್ಲಿ ಮಾಡ್ತೀವಿ. ನಾವು ಇಲ್ಲೇ ಕುಂದ್ರಬೇಕಾಗಲ್ಲ. ಎಲ್ಲರಿಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡೀವಿ. ನಿಮಗೆ ನಾವೇನಂದೀವಿ, ನಾವು ಅಲ್ಲಿ ಮಾತಾಡಂಗಿಲ್ಲ, ಇಲ್ಲಿ ರೋಡಿಗೆ ಯಾರಿಗೆ ಡಿಸ್ಟರ್ಬ್ ಆಗಬಾರ್ದು, ಇಲ್ಲಿ ಮಾತಾಡ್ಬೇಕಾದ್ರೆ ಅಂದ್ಕೊಂಡು ಅಂದೀವಿ.